ಜುಲೈ ಪ್ರಥಮ ವಾರದಲ್ಲೇ ಸಂಪುಟ ವಿಸ್ತರಣೆ ಫಿಕ್ಸು ಅನ್ನೋ ಮಾತು ಕೇಳಿಬರ್ತಾ ಇದೆ. ಜುಲೈ ಮೊದಲ ವಾರದಲ್ಲೇ ಹೈಕಮಾಂಡ್ ಬುಲಾವ್ ಸಾಧ್ಯತೆ. ಜುಲೈ 2 ಅಥವಾ 3ರಂದು ದೆಹಲಿಗೆ ತೆರಳಲಿರುವ ಡಿಕೆ ಶಿವಕುಮಾರ್. ಸಿದ್ದು ಸಚಿವ ಸಂಪುಟಕ್ಕಾಗಿ ಅಥವಾ ಸ್ಥಾನಕ್ಕಾಗಿ ಭರ್ಜರಿ ಲಾಬಿ ನಡೆಸ್ತಾ ಇರೋ ಶಾಸಕರು. ಜುಲೈ ಮೊದಲ ವಾರದಲ್ಲೇ ಸಂಪುಟ ವಿಸ್ತರಣೆ ಫಿಕ್ಸು. ಜುಲೈ ಮೊದಲ ವಾರದಲ್ಲೇ ಹೈಕಮಾಂಡ್ ಬುಲಾವ್ ಸಾಧ್ಯತೆ. ಮತ್ತಲ್ಲಿಗೆ ಹೋಗ್ಬೇಕು ಡೆಲ್ಲಿಗೆ. ಜುಲೈ 2 ಅಥವಾ 3ರಂದು ದೆಹಲಿಗೆ ತೆರಳಲಿರುವಂತಹ ಡಿಕೆ ಮತ್ತು ಸಿದ್ದರಾಮಯ್ಯನವರು ಸಚಿವ ಸ್ಥಾನಕ್ಕಾಗಿ ಭರ್ಜರಿ ಲಾಬಿ ನಡೆಸ್ತಾ ಇರೋ ಶಾಸಕರು. 20 ಸಚಿವ ಸ್ಥಾನಕ್ಕೆ ಸುಮಾರು 50 ಆಕಾಂಕ್ಷಿಗಳಿಂದ ಫೈಟು. ಒಂದು ಆಪಲ್ 50 ಜನ ಅಂದಂಗಾಯಿ. ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು. ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ನಡೆಸ್ತಾ ಇರೋ ಶಾಸಕರು. ವರಿಷ್ಠರಿಗೆ ತಲೆನೋವು ತಂದಿಟ್ಟ ಸಂಪುಟ ವಿಸ್ತರಣೆ. ಅತ್ಯಂತ ದೊಡ್ಡ ತಲೆನೋವಿದು, ಮೈಗ್ರೇನ್ ಇದು. ಮುಂದಿನ ತಿಂಗಳು ಮೊದಲ ವಾರದಲ್ಲೇ ವರಿಷ್ಠರ ಭೇಟಿ ಸಾಧ್ಯತೆ. ಕೂತ್ ಮಾತನಾಡ್ತಾರೆ, ಏನ್ ಮಾಡೋದು ಎತ್ತ ಮಾಡೋದು. ಖರ್ಗೆ ರಾಹುಲ್ ಸಮ್ಮುಖದಲ್ಲೇ ಫೈನಲ್ ಆಗಲಿದೆ ಲೀಸ್ಟ್. ಜಾತಿ ಜಿಲ್ಲಾವಾರು ಎಲ್ಲ ಕೂಡ ಲೆಕ್ಕಗಳಾಗ್ತವೆ. ಕಾಂಬಿನೇಷನ್ ಲೆಕ್ಕಾಚಾರ, ಕ್ಯಾಸ್ಟ್ ಕಾಂಬಿನೇಷನ್, ಯಾರಿಗೆ ಯಾವ ಸ್ಥಾನ, ಯಾವ ಇಲಾಖೆ, ಇನ್ನು ಉಸ್ತುವಾರಿ ಯಾರಿಗೆ ಕೊಡೋದು, ಯಾವ ಜಿಲ್ಲೆಯವರಿಗೆ ಕೊಡೋದು, ಇವೆಲ್ಲವೂ ಕೂಡ ಚರ್ಚೆಗಳಾಗ್ತವೆ. ಡಿಕೆ ಶಿವಕುಮಾರ್ ಈಗಿನ ಸಿಎಂ ಪರಮಾಧಿಕಾರ ಇದ್ರು. ಕಾನ್ಸ್ಟೇಬಲ್ಗೆ ಕೋಲ್ ಕೊಡಲಾಗಿದೆ, ಆದರೆ ಲಾಠಿ ಚಾರ್ಜ್ ಆಗಬೇಕಾದ್ರೆ ಹೊಡೆಯೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಏನಾಗುತ್ತೋ ಹಾಗೆ ಆಗಿರೋದು ಡಿಕೆ ಪರಿಸ್ಥಿತಿ. ಸಾಂವಿಧಾನಿಕವಾದಂತಹ ಪರಮಾಧಿಕಾರ ಅಲ್ವಾ, ತನ್ನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಡಿಕೆ. ಆದರೆ ಇಲ್ಲಿ ಆಗ್ತಿರೋದೇನು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಎಲ್ಲದಕ್ಕೂ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಬಂದು ಸುರ್ಜೇವಾಲಾನೇ ಬಂದು ರೂಲ್ ಮಾಡಲಿ ಅಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ತೀರ್ಮಾನ ಎನ್ನುವುದಾದರೆ ಒಬ್ಬ ಚುನಾಯಿತ ಸಿಎಂ ಸ್ಥಾನಕ್ಕಿರೋ ವ್ಯಾಲ್ಯೂ ಏನು? ಆ ಪ್ರಜಾಪ್ರಭುತ್ವದ ಸೌಂದರ್ಯ ಕುರೂಪಗೊಂಡ ಅನೇಕ ವರ್ಷಗಳಾಯಿತು ಬಿಡಿ. ಬಿಜೆಪಿಯಲ್ಲೂ ಕೂಡ ಇದೇ ಪದ್ಧತಿ, ಕಾಂಗ್ರೆಸ್ನಲ್ಲೂ ಇದೇ ಪದ್ಧತಿ. ಬಿಜೆಪಿಯಲ್ಲೂ ಕೂಡ ಪ್ರತಿಯೊಬ್ಬರು ಪದ್ಮನಾಭನಗರಕ್ಕೆ ಹೋಗಿ ಕೂತ್ಕೋಬೇಕು, ದೊಡ್ಡಗೌಡ್ರೆ ಏನು ಮಾಡಲಿ ಅಂತ. ಸೊ ಪ್ರತಿಪಕ್ಷದಲ್ಲೂ ಇರ್ತಕ್ಕಂತಹ ಮಾಯದ ಮತ್ತು ಮಾಸದ ಮತ್ತು ಅಳಿಸಿ ಹೋಗದ ಒಂದು ಪದ್ಧತಿ ಇದು, ಹೈಕಮಾಂಡ್ ರೂಲ್ ಅನ್ನೋದು. ಸೊ ಈ ಬಾರಿ ಡಿ ಕೆ ಶಿವಕುಮಾರ್ ಇನ್ನಿರ್ತಕ್ಕಂತಹ ಅಂತೂ ಇಂತೂ ಒಂದು 1.25 ವರ್ಷ ಮಿಕ್ಕಿರೋದು. ಅದರಲ್ಲಿ ಇವೆಲ್ಲವನ್ನೂ ಮಾಡಬೇಕು ಅಂದರೆ ಬ್ಯಾಡ್ದಾಗಿತ್ತು ನನಗೆ ಸ್ಥಾನ ಅನ್ನೋ ಹಂತಕ್ಕೂ ಬಂದರೂ ಅಚ್ಚರಿ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಮೊದಲ ಸುತ್ತಿನ ಮಿನಿಸ್ಟರ್ ಸ್ಥಾನದ ಪಟ್ಟಿ ಬಿಡುಗಡೆ ಆದಾಗ ಎಷ್ಟು ಕಲಹಗಳಾಯ್ತು ಇಲ್ಲಿ. ರಾಮಲಿಂಗಾರೆಡ್ಡಿ ಏನಂದ್ರು, ಮುನಿಯಪ್ಪನವರು ಏನಂದ್ರು, ಅವೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಆ ಮನುಷ್ಯ ಪಾಪ ಸುಸ್ತಾಗೋದ್ರು.